ಪ್ರಪಂಚದಲ್ಲಿ ಇಂದಿಗೂ ಇತ್ತೀಚಿನ ನಕಾಶೆಗಳಲ್ಲಿ ಕಾಣಿಸುವ, ಆದರೆ ನಿಜಕ್ಕೂ ಯಾವುದೋ ಬೇರೆ ಲೋಕದ ಭಾಗದಂತೆ ಭಾಸವಾಗುವ ಅನೇಕ ಜಾಗಗಳಿವೆ. ಇಂದು ನಾವು ಹೊರಟಿರುವ ಪಯಣದಲ್ಲಿ ಗಾಡಿಗಳ ಸದ್ದಾಗಲಿ, ಮೊಬೈಲ್ ಸಿಗ್ನಲ್ಗಳಾಗಲಿ ಅಥವಾ ಇಂದಿನ ಓಟದ ಬದುಕಿನ ಯಾವುದೇ ಕುರುಹಾಗಲಿ ಇಲ್ಲ. ನಾವು ಇಂಡೋನೇಷ್ಯಾದ ಫ್ಲೋರಸ್ ದ್ವೀಪದ ಆ ಎತ್ತರದ ಬೆಟ್ಟಗಳತ್ತ ಸಾಗುತ್ತಿದ್ದೇವೆ. ಅಲ್ಲಿ ಮೋಡಗಳ ನಡುವೆ ಶತಮಾನಗಳಿಂದ ತನ್ನ ಬೇರುಗಳಿಗೆ ಬದ್ಧವಾಗಿರುವ ಒಂದು ಪುಟ್ಟ ಹಳ್ಳಿ ಅಡಗಿದೆ. ಅದೇ ವಾಯೆ ರೆಬೊ. ಇದನ್ನು ಮೋಡಗಳ ಮೇಲೆ ನೆಲೆಸಿರುವ ಹಳ್ಳಿ ಎಂದೇ ಕರೆಯಲಾಗುತ್ತದೆ. ಯಾರಾದರೂ ಸಮುದ್ರ ಮಟ್ಟಕ್ಕಿಂತ 1200 ಮೀಟರ್ ಎತ್ತರದಲ್ಲಿ ಸಂಪೂರ್ಣ ಏಕಾಂತದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯವೇ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇಂದು ನಾವು ವಾಯೆ ರೆಬೋದ ಒಳಗಿನ ಸತ್ಯ ಮತ್ತು ಅಲ್ಲಿನ ಅದ್ಭುತ ವಿಸ್ಮಯಗಳನ್ನು ತಿಳಿದುಕೊಳ್ಳೋಣ. 1. ವಾಯೆ ರೆಬೊ ತಲುಪುವ ಹಾದಿ. ವಾಯೆ ರೆಬೊ ತಲುಪುವುದು ಸಣ್ಣ ಮಾತಲ್ಲ. ಈ ಹಳ್ಳಿಯು ಬೆಟ್ಟದ ತುದಿಯಲ್ಲಿದ್ದು, ಇಲ್ಲಿಗೆ ಹೋಗಲು ಯಾವುದೇ ರಸ್ತೆಗಳಿಲ್ಲ. ಸಂಪೂರ್ಣವಾಗಿ ಕಾಲ್ನಡಿಗೆಯ ಟ್ರೆಕ್ಕಿಂಗ್ ಮೂಲಕವೇ ಸಾಗಬೇಕು. ದಟ್ಟವಾದ ಕಾಡು, ಹೊಳೆ ನದಿಗಳು ಮತ್ತು ಕಡಿದಾದ ಹಾದಿಗಳಲ್ಲಿ ಸಾಗುತ್ತಾ ಸುಮಾರು 3 ರಿಂದ 4 ಗಂಟೆಗಳ ಕಾಲ ಏರು ಹಾದಿಯಲ್ಲಿ ನಡೆಯಬೇಕಾಗುತ್ತದೆ. ನೀವು ಸಾಗುವ ಹಾದಿ ಯಾವುದೋ ಸಿನಿಮಾದ ದೃಶ್ಯದಂತೆ ಕೆಂಗೊಳಿಸುತ್ತದೆ. ಸುತ್ತಲೂ ಅಗಾಧವಾದ ಮರಗಳು, ಹಕ್ಕಿಗಳ ಚಿಲಿಪಿಲಿ ಹಾಗೂ ಮುಸುಕಿದ ಮಂಜು. ಮೇಲೇರಿದಂತೆ ಗಾಳಿ ತಂಪಾಗುತ್ತಾ ಮತ್ತು ಪರಿಶುದ್ಧವಾಗುತ್ತಾ ಸಾಗುತ್ತದೆ. ವಾಯೆ ರೆಬೊ ತಲುಪುವ ಮೊದಲು ಕೊನೆಯ ತಿರುವಿನಲ್ಲಿ ಸಿಗುವ ನೋಟವಂತೂ ಯಾರಿಗಾದರೂ ಅಚ್ಚರಿ ಉಂಟುಮಾಡುತ್ತದೆ. ಮಂಜಿನ ಮುಸುಕಿನ ನಡುವಿನಿಂದ ಇಣುಕುವ ಆ ಕೊಂಪಿನ, ಶಂಖಾಕಾರದ ಮನೆಗಳು ಯಾವುದೋ ಕಾಲ್ಪನಿಕ ಕಥೆಯಂತೆ ಕಾಣಿಸುತ್ತವೆ. ನಾವು ಹೊರ ಪ್ರಪಂಚದಿಂದ ಬಹುದೂರ ಬಂದಿದ್ದೇವೆ ಎಂಬ ಅರಿವಾಗುವುದು ಆ ಕ್ಷಣದಲ್ಲೇ. 2. ವಿಶಿಷ್ಟ ವಾಸ್ತುಶಿಲ್ಪ ಅಂಬಾರು ನಿಯಾಂಗ್. ವಾಯೆ ರೆಬೋದ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿನ ಅಂಬಾರು ನಿಯಾಂಗ್ ಎಂದು ಕರೆಯಲ್ಪಡುವ ಮನೆಗಳು. ಇವು ಬರೀ ಕಟ್ಟಡಗಳಲ್ಲ, ಬದಲಿಗೆ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಸ್ತುಶಿಲ್ಪದ ಒಂದು ಬೆರಗುಗೊಳಿಸುವ ವಿಜ್ಞಾನ. ರಚನೆ: ಶಂಖಾಕಾರದ ಕೋನ್ ಶೇಪ್ ರೂಪದಲ್ಲಿರುವ ಈ ಮನೆಗಳ ಮೇಲ್ಚಾವಣಿ ನೇರವಾಗಿ ನೆಲವನ್ನು ಮುಟ್ಟುತ್ತದೆ. ಈ ವಿನ್ಯಾಸವು ಮನೆಗಳನ್ನು ಬಿರುಗಾಳಿ ಮತ್ತು ಭಾರಿ ಮಳೆಯಿಂದ ರಕ್ಷಿಸುತ್ತದೆ. ಕಟ್ಟುವ ವಿಧಾನ: ಅಚ್ಚರಿಯೆಂದರೆ ಈ ಮನೆಗಳನ್ನು ಕಟ್ಟಲು ಯಾವುದೇ ಆಧುನಿಕ ಆಣಿ, ಮೊಳೆ ಅಥವಾ ಸಿಮೆಂಟ್ ಬಳಸಿಲ್ಲ. ಸಂಪೂರ್ಣವಾಗಿ ಬಿದಿರು, ಮರ ಮತ್ತು ಒಂದು ರೀತಿಯ ವಿಶಿಷ್ಟ ಹುಲ್ಲಿನಿಂದ ಹೆಣೆಯಲಾಗಿದೆ. 5 ಹಂತಗಳು 5 ಲೆವೆಲ್ಸ್. ಈ ಮನೆಗಳ ಒಳಭಾಗದಲ್ಲಿ 5 ಹಂತಗಳಿವೆ. ಮೊದಲ ಹಂತ ಲೂಟೂರ್, ಮನೆಯವರು ವಾಸಿಸಲು ಮತ್ತು ಮಲಗಲು. 2ನೇ ಹಂತ ಲೋಬೋ, ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡಲು. 3ನೇ ಹಂತ ಲೆಂಟರ್, ಬೀಜಗಳನ್ನು ಜೋಪಾನವಾಗಿಡಲು. 4ನೇ ಹಂತ ಲ್ಯಾಂಪ್ರಾಯ್, ಆಹಾರದ ದಾಸ್ತಾನು ಕಾಯ್ದಿರಿಸಲು. 5ನೇ ಹಂತ ಹೆಂಕೋಡೆ, ಪಿತೃಗಳಿಗೆ, ಪೂರ್ವಜರಿಗೆ ಸಮರ್ಪಿತವಾದ ಹಾಗೂ ಪವಿತ್ರ ಪೂಜಾ ವಸ್ತುಗಳನ್ನು ಇಡಲು. ಈ ವಾಸ್ತುಶಿಲ್ಪವು ಕೇವಲ ವಾಸದ ಮನೆಯಲ್ಲ, ಬದಲಿಗೆ ಅದೊಂದು ಸಾಮಾಜಿಕ ಜೀವನದ ವಿನ್ಯಾಸ. ಅಲ್ಲಿನ ಜನರು ತಮ್ಮ ಸಂಪನ್ಮೂಲಗಳು, ಕುಟುಂಬ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಒಂದೇ ಸೂರಿನಡಿ ಹೇಗೆ ಜೊತೆಯಾಗಿ ಪೋಣಿಸಿಟ್ಟುಕೊಂಡಿದ್ದಾರೆ ಎಂಬುದಕ್ಕೆ ಇದು ನಿದರ್ಶನ. 3. ಗೋಟೋಂಗ್ ರೋಯಾಂಗ್, ಪಾರಸ್ಪರಿಕ ಸಹಕಾರದ ಬದುಕು. ವಾಯೆ ರೆಬೊ ಜನರ ಜೀವನಕ್ಕೆ ಗೋಟೋಂಗ್ ರೋಯಾಂಗ್ ಎಂಬ ತತ್ವವೇ ಆಧಾರ. ಇದರ ಅರ್ಥ ಪರಸ್ಪರ ಸಹಕಾರ. ಅಲ್ಲಿ ಯಾರೂ ತಮಗಾಗಿ ಮಾತ್ರವೇ ಸ್ವಾರ್ಥದಿಂದ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಬೆಳೆ ಕೊಯ್ಲಿರಲಿ, ಮನೆಯ ಮಾಡು, ಚಾವಣಿ ದುರಸ್ತಿ ಇರಲಿ ಅಥವಾ ಹಬ್ಬದ ಸಂಭ್ರಮವಿರಲಿ, ಇಡೀ ಊರು ಒಂದೇ ಕುಟುಂಬದಂತೆ ಒಟ್ಟಾಗಿ ಕೆಲಸ ಮಾಡುತ್ತದೆ. ಒಬ್ಬ ವ್ಯಕ್ತಿ ಬೆಳೆಯಬೇಕಾದರೆ ಇಡೀ ಹಳ್ಳಿಯನ್ನೇ ಜೊತೆಗೆ ಕರೆದೊಯ್ಯಬೇಕು ಎಂಬುದು ಅವರ ನಂಬಿಕೆ. ಇಂದಿನ ಸ್ವಾರ್ಥಿ ಜಗತ್ತಿಗೆ ಈ ಸಾಮುದಾಯಿಕ ಜೀವನ ಪದ್ಧತಿ ದೊಡ್ಡ ಪಾಠ. ಅಲ್ಲಿ ಯಾರೂ ಹಸಿವಿನಿಂದ ಮಲಗುವುದಿಲ್ಲ, ಯಾರೂ ಅನಾಥರಂತೆ ಭಾಸವಾಗುವುದಿಲ್ಲ. ಈ ಒಗ್ಗಟ್ಟೆ ಶತಮಾನಗಳಿಂದ ಹೊರಜಗತ್ತಿನ ಪ್ರಭಾವದ ನಡುವೆಯೂ ತಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ನೆರವಾಗಿದೆ. 4. ಪ್ರಕೃತಿಯೊಡಗೂಡಿದ ಜೀವ ವೈವಿಧ್ಯ ಮತ್ತು ಕಾಫಿ ಕೃಷಿ. ವಾಯೆ ರೆಬೊ ಜನರು ಸಂಪೂರ್ಣವಾಗಿ ತಮ್ಮ ಭೂಮಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಇವರ ಜೀವನೋಪಾಯದ ಮುಖ್ಯ ಆಧಾರ ಕಾಫಿ ಕೃಷಿ. ಫ್ಲೋರೆಸ್ ದ್ವೀಪವು ತನ್ನ ವಿಶೇಷ ಗುಣಮಟ್ಟದ ಕಾಫಿಗೆ ಹೆಸರುವಾಸಿ. ಇಲ್ಲಿನ ಎತ್ತರದ ಪರ್ವತಗಳಲ್ಲಿ ಬೆಳೆಯುವ ಕಾಫಿಯ ಸುವಾಸನೆ ಮತ್ತು ರುಚಿ ಜಗತ್ತಿನಲ್ಲೇ ಅತ್ಯಂತ ಪರಿಶುದ್ಧವಾದದ್ದು ಎಂದು ಪರಿಗಣಿಸಲಾಗಿದೆ. ಯಾವುದೇ ದೊಡ್ಡ ಯಂತ್ರೋಪಕರಣಗಳಿಲ್ಲದೆ ಪಾರಂಪರಿಕ ಶೈಲಿಯಲ್ಲೇ ಕಾಫಿ ಬೆಳೆದು, ಬಿಸಿಲಿನಲ್ಲಿ ಒಣಗಿಸಿ, ಕೈಯಿಂದಲೇ ಸಂಸ್ಕರಿಸುತ್ತಾರೆ. ಕಾಫಿಯ ಜೊತೆಗೆ ತಮಗೆ ಬೇಕಾದ ತರಕಾರಿ, ಬೇಳೆಕಾಳು ಮತ್ತು ಹಣ್ಣುಗಳನ್ನು ತಾವೇ ಬೆಳೆದುಕೊಳ್ಳುತ್ತಾರೆ. ಅವರು ಪ್ರಕೃತಿಯಿಂದ ತಮಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಪಡೆಯುತ್ತಾರೆ. ಗಿಡ ಮರಗಳನ್ನು ಕಡಿಯದೆ ಕಾಡನ್ನು ಜೀವಂತ ವ್ಯವಸ್ಥೆಯಾಗಿ ಕಾಣುತ್ತಾರೆ. ಇವರಿಗೆ ಕಾಡು ಎಂದರೆ ಬರೀ ಸಂಪನ್ಮೂಲವಲ್ಲ, ಅದೊಂದು ಗೌರವದ ಸಂಕೇತ. 5. ನಿಶ್ಶಬ್ದ ಮತ್ತು ಡಿಜಿಟಲ್ ಡಿಟಾಕ್ಸ್. ವಾಯೆ ರೆಬೋದಲ್ಲಿ ನಿಮಗೆ ಸಿಗುವ ಅತ್ಯಂತ ಬೆಲೆಬಾಳುವ ವಸ್ತುವೆಂದರೆ ಶಾಂತಿ. ಅಲ್ಲಿ ಮೊಬೈಲ್ ನೆಟ್ವರ್ಕ್, ಸೋಷಿಯಲ್ ಮೀಡಿಯಾ, ನೋಟಿಫಿಕೇಶನ್ ಅಥವಾ ಹೊರಗಿನ ಕೋಲಾಹಲ ಯಾವುದೂ ಇಲ್ಲ. ಬೆಳಗಿನ ಇಬ್ಬನಿ,
ಸಂಜೆಯ ಪರ್ವತ ಗಾಳಿಯ ನಾದ ಮತ್ತು ರಾತ್ರಿ ನಕ್ಷತ್ರಗಳ ಬೆಳಕಿನಲ್ಲಿ ಮಕ್ಕಳ ನಗು ಇವೇ ಅಲ್ಲಿನ ನೈಸರ್ಗಿಕ ನಾದಗಳು. ಇಲ್ಲಿಗೆ ಭೇಟಿ ನೀಡುವವರು ಡಿಜಿಟಲ್ ಜಗತ್ತಿನಿಂದ ಪೂರ್ಣವಾಗಿ ದೂರಾಗುತ್ತಾರೆ. ಈ ಡಿಜಿಟಲ್ ಡಿಟಾಕ್ಸ್ ನಮ್ಮನ್ನು ನಾವು ಕಂಡುಕೊಳ್ಳಲು ನೆರವಾಗುತ್ತದೆ. ನಾವು ಅನಗತ್ಯ ವಿಷಯಗಳ ಹಿಂದೆ ಎಷ್ಟೊಂದು ಓಡುತ್ತಿದ್ದೇವೆ ಎಂಬ ಸತ್ಯ ಇಲ್ಲಿಗೆ ಬಂದ ಮೇಲೆಯೇ ಅರಿವಾಗುವುದು. 6. ಅತಿಥಿ ಸತ್ಕಾರ ಮತ್ತು ಸಂಪ್ರದಾಯ. ಇಲ್ಲಿಗೆ ಬರುವ ಪ್ರವಾಸಿಗರನ್ನು ಬರೀ ಪ್ರವಾಸಿಗರಂತೆ ನೋಡದೆ, ತಮ್ಮ ಹಳ್ಳಿಯ ಸಂಪ್ರದಾಯದಂತೆ ಅಂಬಾರು ನಿಯಾಂಗ್ ಮನೆಗಳಲ್ಲೇ ತಂಗಲು ಜಾಗ ನೀಡಲಾಗುತ್ತದೆ. ಅಲ್ಲಿನ ಜನರ ಸತ್ಕಾರ ಎಷ್ಟು ಸರಳ ಮತ್ತು ಆಳವಾದುದೆಂದರೆ ನೀವು ಆ ಹಳ್ಳಿಯವರೇ ಆಗಿಬಿಡುತ್ತೀರಿ. ರಾತ್ರಿಯ ವೇಳೆಯಲ್ಲಿ ಹಳ್ಳಿಯ ಹಿರಿಯರು ಬೆಂಕಿಯ ಕಾಯಿಸುತ್ತಾ ಕುಳಿತು ಸಾಂಪ್ರದಾಯಿಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಅಲ್ಲಿನ ಹಿರಿಯರು ತಮ್ಮ ಜಾನಪದ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ತಮ್ಮ ಪೂರ್ವಜರು ಅಲ್ಲಿಗೆ ಹೇಗೆ ಬಂದರು, ಮನೆಗಳನ್ನು ಕಟ್ಟುವುದು ಹೇಗೆ ಕಲಿತರು ಮತ್ತು ಇಂದಿಗೂ ತಮ್ಮ ಸಂಪ್ರದಾಯಗಳನ್ನು ಹೇಗೆ ಜೀವಂತವಾಗಿರಿಸಿದ್ದಾರೆ ಎಂಬುದನ್ನು ವಿವರಿಸುತ್ತಾರೆ. ಇದು ಕೇವಲ ಹಣ ನೀಡಿ ನೋಡುವ ಪ್ರವಾಸವಲ್ಲ, ಪೇಡ್ ಟೂರ್ ಬದಲಿಗೆ ಅದೊಂದು ಸಾಂಸ್ಕೃತಿಕ ವಿನಿಮಯ. ನೀವು ಅಲ್ಲಿಂದ ಹಿಂತಿರುಗುವಾಗ ಕೇವಲ ನೆನಪುಗಳನ್ನಷ್ಟೇ ಅಲ್ಲ, ಜೀವನಪೂರ್ತಿ ನೆನಪಿನಲ್ಲಿ ಉಳಿಯುವಂತಹ ಅದ್ಭುತ ಅನುಭವವನ್ನು ಹೊತ್ತು ತರುತ್ತೀರಿ. 7. ಸಾಂಸ್ಕೃತಿಕ ಪರಂಪರೆ ಮತ್ತು ಯುನೆಸ್ಕೋ ಗುರುತಿಸುವಿಕೆ. ಇಂದು ವಾಯೆ ರೆಬೋ ಯುನೆಸ್ಕೋದಿಂದ ಮಾನ್ಯತೆ ಪಡೆದ ವಿಶ್ವ ಪಾರಂಪರಿಕ ತಾಣವಾಗಿದೆ. ಆದರೆ ಇದರ ಜೊತೆಗೆ ಕೆಲವು ಸವಾಲುಗಳು ಎದುರಾಗಿವೆ. ಇಂದಿನ ಆಧುನಿಕತೆಯ ಓಟದಲ್ಲಿ ತಮ್ಮ ಸಂಸ್ಕೃತಿಯನ್ನು ಕಳೆದುಕೊಳ್ಳಬೇಕಾಗಬಹುದು ಎಂಬ ಅಂಜಿಕೆ ಅಲ್ಲಿನ ಜನರಿಗಿದೆ. ಆದಾಗ್ಯೂ ವಾಯೆ ರೆಬೋದ ಜನರು ಅತ್ಯಂತ ಜಾಣತನದಿಂದ ಪ್ರವಾಸಿಗರಿಗೆ ಬಾಗಿಲು ತೆರೆದಿದ್ದಾರೆ. ಜೊತೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮ್ಮ ಹಳ್ಳಿಯ ನೈಸರ್ಗಿಕ ಸೌಂದರ್ಯವನ್ನು ಹಾಳುಮಾಡಲು ಅವರು ಬಿಡುವುದಿಲ್ಲ. ಹಳ್ಳಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬರೂ ಅವರ ಸಂಪ್ರದಾಯ ಮತ್ತು ನಿಯಮಗಳಿಗೆ ಸಂಪೂರ್ಣ ಗೌರವ ನೀಡಲೇಬೇಕು. ಹೊರಜಗತ್ತಿಗೆ ತಮ್ಮ ವೈಭವವನ್ನು ತೋರಿಸುತ್ತಲೇ ತಮ್ಮ ಸಾಂಸ್ಕೃತಿಕ ಬೇರುಗಳನ್ನು ಕಾಪಾಡಿಕೊಳ್ಳುವ ಈ ಸಮತೋಲನವೇ ವಾಯೆ ರೆಬೋದ ಬಹುದೊಡ್ಡ ಸಾಧನೆ. 8. ಶಿಕ್ಷಣ ಮತ್ತು ಭವಿಷ್ಯದ ಮುನ್ನೋಟ. ಅನೇಕರು ವಾಯೆ ರೆಬೋದ ಜನರು ಹಿಂದುಳಿದಿದ್ದಾರೆ ಎಂದು ಭಾವಿಸುತ್ತಾರೆ. ಆದರೆ ನೀವು ಅವರೊಂದಿಗೆ ಮಾತನಾಡಿದರೆ ಅವರು ಅಕ್ಷರಸ್ಥರು ಮತ್ತು ಉತ್ತಮ ನೀತಿ ಸಂಪ್ರದಾಯಗಳನ್ನು ಹೊಂದಿದವರು ಎಂಬುದು ತಿಳಿಯುತ್ತದೆ. ಅಲ್ಲಿನ ಮಕ್ಕಳು ಸಾಂಪ್ರದಾಯಿಕ ಶಾಲೆಗಳಿಗೆ ಹೋಗುತ್ತಾರೆ. ಜೊತೆಗೆ ತಮ್ಮ ಅಜ್ಜಿಯಂದಿರಿಂದ ವ್ಯವಸಾಯ, ಪ್ರಕೃತಿಯನ್ನು ಅರ್ಥೈಸಿಕೊಳ್ಳುವುದು ಮತ್ತು ನೇಕಾರಿಕೆಯನ್ನು ಕಲಿಯುತ್ತಾರೆ. ಸಂಸ್ಕೃತಿಯನ್ನು ಬಲಿಕೊಟ್ಟು ಆಧುನಿಕತೆಯನ್ನು ಅಳವಡಿಸಿಕೊಳ್ಳಬಾರದು ಎಂಬ ಸ್ಪಷ್ಟತೆ ಅಲ್ಲಿನ ಯುವಜನತೆಗಿದೆ. ಇಂದು ಅವರು ತಮ್ಮ ಬೆಳೆಯಾದ ಕಾಫಿಯನ್ನು ಜಾಗತಿಕ ಮಾರುಕಟ್ಟೆಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ದೂರಾಡಳಿತ ಮತ್ತು ಮುನ್ನೋಟವೇ ಮುಂಬರುವ ಪೀಳಿಗೆಗೂ ವಾಯೆ ರೆಬೋದ ಅಸಲಿ ಅಸ್ಮಿತೆಯನ್ನು ಉಳಿಸಿಕೊಂಡು ಹೋಗಲು ನೆರವಾಗಲಿದೆ. ಮುಕ್ತಾಯ. ಗೆಳೆಯರೇ, ವಾಯೆ ರೆಬೋ ಕೇವಲ ಒಂದು ಹಳ್ಳಿಯಲ್ಲ, ಅದೊಂದು ಶಾಂತಿ ಮತ್ತು ಸರಳತೆಯ ಜೀವನ ದರ್ಶನ. ನಾವು ಪ್ರಕೃತಿಯ ಒಡೆಯರಲ್ಲ, ಅದರ ಸಣ್ಣದೊಂದು ಭಾಗ ಅಷ್ಟೇ ಎಂಬುದನ್ನು ಅದು ನಮಗೆ ನೆನಪಿಸುತ್ತದೆ. ಇಂದಿನ ಓಟದ ಬದುಕಿನಲ್ಲಿ ನಾವು ನಮ್ಮ ಬೇರುಗಳನ್ನೇ ಮರೆಯುತ್ತಿದ್ದೇವೆ, ಆದರೆ ಆಧುನಿಕತೆಯ ಜೊತೆಗೂ ನಮತನವನ್ನು ಹೇಗೆ ಉಳಿಸಿಕೊಳ್ಳಬಹುದು ಎಂಬುದಕ್ಕೆ ವಾಯೆ ರೆಬೋ ಉತ್ತಮ ನಿದರ್ಶನ.